ಇರುವ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಅವರ ಪೋಷಕರೇ, ವೇದಿಕೆಯಲ್ಲಿರುವಂಥ ಎಲ್ಲ ಆತ್ಮೀಯರೇ ಮತ್ತು ಈ ಭಾರತ್ ಅದರ ಫುಲ್ ಫಾರ್ಮ್ ಹೇಳೋದಿಲ್ಲ ನಾನು. ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಅನ್ನೋದಕ್ಕಿಂತಲೂ ಈ ಭಾರತದ ಪ್ರತಿನಿಧಿಗಳೇ ಮಿಸ್ಟರ್ ಅಮೀನ್ ಸಾಬ್ ಅಂಡ್ ದೆನ್ ಆಲ್ ದಿ ಟೀಮ್ ಮೆಂಬರ್ಸ್, ಇಡೀ ದೇಶವನ್ನು ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ಹಾಗಾಗಿ ನಾನು ಭಾರತದ ಪ್ರತಿನಿಧಿಗಳು ಅಂತ ಕರೆದಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಕಳೆದ ಸಾರಿ ನನಗೆ ಬರಲಿಕ್ಕಾಗಲೇ ಇಲ್ಲ. ಈ ಸಾರಿ ಹೇಗಾದರೂ ಮಾಡಿ ಅದನ್ನು ಮಿಸ್ ಮಾಡಿಕೊಳ್ಬಾರ್ದು ಅಂತ ಆಲೋಚನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಸುಮಾರು ಜನ ವಿದ್ಯಾರ್ಥಿಗಳಿಗೆ ಕಳೆದ 10 ವರ್ಷಗಳಿಂದ ಶೈಕ್ಷಣಿಕವಾಗಿ ಬೆಂಬಲ ನೀಡ್ತಾ ಇರುವ ತಮಗೆ ನಾನು ಈ ದೇಶದ, ಈ ಭಾರತದ ಪರವಾಗಿ ಮೊದಲು ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಶಿಕ್ಷಣ ಕೊಟ್ಟರೆ, ಮಕ್ಕಳು ಪಾಠ ಪ್ರವಚನಗಳನ್ನು ಕಲಿತರೆ, ಅಥವಾ ಈ ದೇಶದಲ್ಲಿ ಪ್ರಪಂಚದ ಯಾವುದೇ ಭಾಗದಲ್ಲಿ ಯಾರಿಗಾದರೂ ವಿದ್ಯೆ ಕೊಟ್ಟರೆ, ವಿದ್ಯೆ ಪಡ್ಕೊಂಡವರು ಪ್ರಶ್ನೆ ಕೇಳ್ತಾರೆ ಅನ್ನುವ ಕಾರಣಕ್ಕಾಗಿ ವಿದ್ಯೆಯಿಂದ ವಂಚಿತರಾಗಬೇಕು ಅನ್ನುವ ಒಂದು ದೊಡ್ಡ ಯೋಜನೆ ಈ ಪ್ರಪಂಚದಲ್ಲಿ ಪ್ರಾರಂಭದಿಂದಲೂ ಇದೆ. ಯಾರಿಗೆಲ್ಲ ವಿದ್ಯೆ ಸಿಗ್ತದೋ ಅವರೆಲ್ಲರೂ ಈ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ವಿದ್ಯೆಯಿಂದ ವಂಚಿತರನ್ನಾಗಿ ಮಾಡಿದ್ರೆ ಬೇರೆ ಯಾರೂ ನಮಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾ ಒಂದು ಯೋಜನೆಯನ್ನು ಹಾಕ್ಕೊಂಡಂಥ ಒಂದು ದೊಡ್ಡ ಗುಂಪು ಈ ಪ್ರಪಂಚದಲ್ಲಿ ಇದೆ. ಭಾರತದಲ್ಲೂ ಇತ್ತು. ಕೈಗಾರಿಕಾ ಕ್ರಾಂತಿ ಆದಮೇಲೆ ನಿಮ್ಮನ್ನೆಲ್ಲರನ್ನ ಕೂಲಿ ಕೆಲಸಗಾರರಾಗಿ ಮಾಡಬೇಕೇ ಹೊರತು ಕೈಗಾರಿಕೋದ್ಯಮಗಳಾಗಿ ಸಾಹುಕಾರರಾಗಿ ಮಾಡಬಾರ್ದು ಅನ್ನೋ ಯೋಜನೆ ಈ ದೇಶದಲ್ಲೂ ಕೂಡ ಇತ್ತು. ಹಾಗಾಗಿ ಶ್ರೀಮಂತರಿಗೆ ನಿಮ್ಮ ಮಕ್ಕಳು ಪಾಠ ಕಲಿಬಾರ್ದು, ಶಾಲೆಗೆ ಹೋಗಬಾರ್ದು, ಶಾಲೆಗೆ ಹೋದರೆ ಅವರ ತೋಟದಲ್ಲಿ, ಅವರ ವ್ಯವಸ್ಥೆಯಲ್ಲಿ, ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿಕೊಳ್ಳಿಕ್ಕೆ ಕೈಯಲ್ಲಿ ಶಕ್ತಿ ಇರುವ ವ್ಯಕ್ತಿಗಳು ಸಿಗುವುದಿಲ್ಲ ಅನ್ನುವ ಒಂದು ಭಯಕ್ಕೋಸ್ಕರವೇ ಅವರು ಬಹಳ ಗಂಭೀರವಾಗಿ ಬಡ ಮಕ್ಕಳ ಶಿಕ್ಷಣವನ್ನು ದೂರ ಇಟ್ಟರು. ಈಗ ದೇವರ ದಯದಿಂದ ಸ್ವಲ್ಪ ಬದಲಾವಣೆ ಆಗಿದೆ. ಹಾಗಾಗಿ ಬಡ ಮಕ್ಕಳು ಕೂಡ ಇವತ್ತು ಶಿಕ್ಷಣ ಪಡ್ಕೊಂಡು ಉದ್ಯೋಗ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಏನೇನು ಪ್ಲ್ಯಾನ್ ಮಾಡ್ಬೋದು ಅದನ್ನೆಲ್ಲ ಮಾಡಿ ಮನುಷ್ಯರಹಿತ ಯಂತ್ರಗಳನ್ನು, ಮನುಷ್ಯರಲ್ಲದ ಯಂತ್ರಗಳನ್ನು ಮನುಷ್ಯರ ಜೊತೆಗಿಟ್ಟು ಮತ್ತೆ ವಂಚನೆಗೆ ತೊಡಗಿರುವಂಥ ಈ ವ್ಯವಸ್ಥೆಯಲ್ಲಿ ಅಷ್ಟು ಜನ ಸ್ನೇಹಿತರು ಮಂಗಳೂರಿನಲ್ಲಿ, ಹೃದಯ ಶ್ರೀಮಂತಿಕೆಯ ಜನ ಸ್ನೇಹಿತರು ಅಮೀನ್ ಸಾಬ್ ಮತ್ತು ಅವರ ಬಳಗ ಈ ದೊಡ್ಡ ಕೆಲಸ ಮಾಡ್ತಿರೋದನ್ನು ನನಗೆ ಕಂಡಾಗ 2 ಮಾತು ಹೇಳಬೇಕು ಅಂತ ಅನಿಸಿತ್ತು. ನಮ್ಮೂರು ಎಂಥ ಚಂದದ ಊರು ನೋಡಿ. ಈ ಊರಿನಲ್ಲಿ ಉರೂಸ್ಗೆ ಕೊರತೆ ಇಲ್ಲ. ಈ ಊರಿನಲ್ಲಿ ಹಬ್ಬ ಹರಿದಿನಗಳಿಗೆ ಕೊರತೆ ಇಲ್ಲ. ದೇವಸ್ಥಾನಗಳಿಗೆ, ಚರ್ಚ್ಗಳಿಗೆ ಕೊರತೆ ಇಲ್ಲ. ಅದರ ಒಳಗಡೆ ಆಗುವ ಪೂಜಾ ಪುರಸ್ಕಾರಗಳು ವೈಭವೀಕೃತ ಆಗ್ತವೆ. ಬಹಳ ಗಂಭೀರವಾಗಿ ನೂರಾರು ರೂಪಾಯಿ, ಸಾವಿರಾರು ರೂಪಾಯಿ, ಕೋಟ್ಯಾನು ರೂಪಾಯಿ ಖರ್ಚು ಮಾಡಿ ಮಾಡ್ತೇವೆ. ಅದನ್ನೆಲ್ಲ ಮಾಡಿ ದೇವರಿಗೆ ತೃಪ್ತಿ ಕೊಡಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ನಾವು ತಿಳ್ಕೊಳ್ತೇವೆ. ವೈಡೂರ್ಯ ರೀತಿಯಲ್ಲಿ ಬಹಳ ಲಕ್ಸೂರಿಯಸ್ ವೇನಲ್ಲಿ ನಾವು ದೇವರನ್ನು ಪ್ರೀತಿ ಮಾಡೋಕ್ಕೆ ನೋಡ್ತೀವಿ, ದೇವರನ್ನ ಸಮಾಧಾನ ಮಾಡೋಕ್ಕೆ ನೋಡ್ತೀವಿ. ಆದರೆ ದೇವರು ಬಂದು ನಿಮಗೆ ಆಶೀರ್ವಾದ ಮಾಡಿದ್ದು ನಾನಂತೂ ಕಂಡಿಲ್ಲ. ಇಲ್ಲಿ ದೇವರು ಬರದೇ ಇರ್ಬೋದು. ಎಷ್ಟು ಜನರಿಗೆ ದೇವ್ರ ಮೇಲೆ ನಂಬಿಕೆ ಇದೆ ಗೊತ್ತಿಲ್ಲ. ನಾನಂತೂ ದೇವ್ರು ನಂಬ್ತೇನೆ. ಹಾಗಾಗಿ ಮಾತು ಹೇಳ್ತಾನೆ, ದೇವರು ನಮಗೆ ನೀವು ಈ ರೀತಿ ಅವನಿಗೆ ಬಿಲ್ಡಿಂಗ್ ಕಟ್ಟಿಕೊಡೋದು, ದೇವಸ್ಥಾನ ಕಟ್ಟಿಕೊಡೋದು, ಮಾಸ್ಕ್ ಕಟ್ಟಿಕೊಡೋದು, ಚರ್ಚ್ ಕಟ್ಟಿಕೊಡೋದು, ಅದನ್ನು ಬಹಳ ವ್ಯವಸ್ಥಿತವಾಗಿ ತುಂಬ ಲಕ್ಸೂರಿಯಸ್ ಆಗಿ ಮಾಡೋದು. ಒಂದು ಮನೆ ನೋಡಿದಿರಿ ನೀವು, ಒಬ್ಬ ಬಡವ ಬದುಕುವ ಮನೆ ನೋಡಿದ್ದೀರಿ ನೀವು. ಆದರೆ ನಮ್ಮೂರಿನ ಎಲ್ಲ ದೇವರುಗಳು ಬದುಕುವ ಎಲ್ಲ ಜಾತಿಯ ದೇವರುಗಳು ಬದುಕುವ ವ್ಯವಸ್ಥೆ ನೋಡಿ, ಎಂಥ ಲಕ್ಸೂರಿಯಸ್ ಆದಂಥ ಒಂದು ವ್ಯವಸ್ಥೆ ಅದು. ಅವನೇನು ಬಂದು ನಿಮಗೇನು ಆಶೀರ್ವಾದ ಮಾಡಲಿಲ್ಲ. ಆದರೆ ಎಷ್ಟೋ ಸಂದರ್ಭದಲ್ಲಿ ದೇವರು ಬೇರೆ ಬೇರೆ ರೀತಿಯ
ದೂತರನ್ನು ಕಳಿಸ್ತಾನೆ. ಅದರಲ್ಲಿ ಅಮೀನ್ ಬಾಯಿ ಮತ್ತು ಅವರ ತಂಡದವರು ಯಾಕಾಗಿರಬಾರ್ದು? ಇದು ನನಗೆ ಯಾಕೋ ಹೀಗೆ ಅನ್ನಿಸ್ತಾ ಇದೆ. ಇವ್ರದ್ದೆಲ್ಲರದ್ದು ಪರಿಚಯ ಆದಾಗ ನಮ್ಮೆಲ್ಲರೂ ಸ್ನೇಹಿತರು ಅದನ್ನು ಹೇಳ್ತಾ ಇದ್ರು. ಅವ್ರು ಕೊಟ್ಟಿರುವ ಒಂದು ಭಾಳ ಬ್ಯೂಟಿಫುಲ್ ಬ್ರೋಷರ್ನಲ್ಲಿ ಕೂಡ ನಾನೊಂದು ಓದಿದ್ದೆ. ಯಾರ್ಯಾರೋ ನಮ್ಮನ್ನು ಸಹಾಯ ಮಾಡಲಿಕ್ಕೆ ದೇವರ ರೂಪದಲ್ಲಿ ಬರ್ತಾರೆ. ಕೆಲವು ಸಾರಿ ನಾವು ಅವರನ್ನು ಗುರುತಿಸ್ತೇವೆ, ಕೆಲವು ಸಾರಿ ನಮಗೆ ಅವರನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ದಟ್ಸ್ ಆ್ಯಬ್ಸಲ್ಯೂಟ್ಲಿ ಫೈನ್. ಆದರೆ ಈ ಅಮೀನ್ ಸರ್ ಮತ್ತು ತಂಡದವರು ಇದ್ದಾರಲ್ಲ, ಇವರು ಪ್ರಾರಂಭದಿಂದಲೂ ನಾನು ಅವರನ್ನು ನೋಡ್ತಾ ಬಂದಿದ್ದೇನೆ. ಈ ದಕ್ಷಿಣ ಕನ್ನಡದ ಎಲ್ಲ ಸಂಘಟನೆಗಳನ್ನು ನೋಡ್ತಾ ಬಂದಿದ್ದೇನೆ. ಕೆಲವು ಸಂಘಟನೆಗಳು ಮಾಡುವ ಕೆಲಸವನ್ನು ಸಂತೋಷದಿಂದ ಪ್ರೀತಿಯಿಂದ ನಾನು ಸ್ವೀಕರಿಸಿ ಅವರಿಗೆ ಬೆಂಬಲ ಕೂಡ ಕೊಟ್ಟಿದ್ದೇನೆ. ಕೆಲವು ಸಂಘಟನೆಗಳನ್ನು ಬಹಿರಂಗವಾಗಿ ಟೀಕೆಯೂ ಕೂಡ ಮಾಡಿದ್ದಾನೆ. ಇವರು ದೇವರು ಮಾಡುವ ಕೆಲಸವನ್ನು, ಸರ್ಕಾರ ಮಾಡುವ ಕೆಲಸವನ್ನು, ಅದಕ್ಕೆ ಭಾರತ್ ಅಂತ ಹೆಸರಿಟ್ಕೊಂಡಿದ್ದಾರೆ, ಸರ್ಕಾರ ಮಾಡುವ ಕೆಲಸವನ್ನು ಸರ್ಕಾರದ ರೀತಿಯಲ್ಲಿ ಅಧಿಕಾರವನ್ನು ಬಳಸಿಕೊಳ್ಳದೆ ಬಡವರಿಗೆ ಬದುಕು ಕಟ್ಟಿ ಕೊಡ್ತಾ ಇದ್ದಾರೆ. ಹಾಗಾಗಿ ಅದು ಕೇವಲ ಬಟ್ಟೆ ಹೊಲಿಯುವ ಯಂತ್ರ ಅಲ್ಲ, ಅದು ಸೂರು ಕಟ್ಟಿಕೊಡುವ ಕೆಲಸ ಅಲ್ಲ, ಅದು ಅಥವಾ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದು ಅಲ್ಲ, ಅದು ಈ ಬದುಕನ್ನು ಒಂದು ರೀತಿಯಲ್ಲಿ ಬದಲಾವಣೆ ಮಾಡುವ ಒಂದು ಪ್ರಯತ್ನ. ಅವರಿಗೆ ದೇವರು ಏನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವ್ರಿಗೊಂದು ದೊಡ್ಡ ಒಂದು ಮೆಸೇಜ್ ಬಂದಿದೆ ಅವರಿಗೆ. ನಿಮ್ಮ ಜೀವನ ಸಂಪೂರ್ಣ ಆಗಬೇಕಾದ್ರೆ ನೀವು ಈ ಕೆಲಸ ಮಾಡಿ ಅಂತ. ಇಲ್ಲದಿದ್ದರೆ ಇಂಥ ಕಾಲದಲ್ಲಿ ತಮ್ಮ ಹೆಂಡತಿ ತಮ್ಮ ಮಕ್ಕಳನ್ನು ನೋಡಿಕೊಂಡು ಒಂದಷ್ಟು ಚಿನ್ನ ಮಾಡಿ, ಒಂದಷ್ಟು ಮನೆ ಮಾಡಿ, ದೊಡ್ಡ ಕಾರುಗಳನ್ನು ಪರ್ಚೇಸ್ ಮಾಡಿ ಆರಾಮದಲ್ಲಿ ಬದುಕುವ ಬದಲು, ಅಮೀನ್ ಬಾಯ್ ಕ್ಯಾವರೇ ಆಪ್ ಲೋಗೋ ಪ್ಲೀಸ್ ಬತಾಯಿಯೇ ಮೇರೆಕೋ, ನಿಮ್ಗೆ ಯಾಕೆ ಈ ಕೆಲಸ ಬೇಕಾಗಿತ್ತು, ಯಾಕೆ ಈ ಕೆಲಸ ಮಾಡ್ತಿದ್ದಾರೆ ಅಂತಂದರೆ, ಬಹುಶಃ ಅವರು ಮನುಷ್ಯರ ಮಾತುಗಳನ್ನು ಕೇಳಲಿಲ್ಲ. ಮನುಷ್ಯರ ಮಾತುಗಳನ್ನು ಕೇಳಿದ್ದಿದ್ರೆ ಸ್ವಾರ್ಥಕ್ಕೆ ಅವರು ಬಲಿ ಆಗ್ತಾಯಿದ್ರು. ಅವರು ಕೇಳಿರೋದು ದೇವರ ಮಾತು. ಹಾಗಾಗಿ ಈ ಕೆಲಸ ಅವರಿಗೆ ತೃಪ್ತಿ ತಂದದ್ದು ಮಾತ್ರ ಅಲ್ಲ, ಈ ಕೆಲಸ ದೇವರು ಅವರಿಗೆ ಕೊಟ್ಟ ಸಲಹೆಯನ್ನು, ಸೂಚನೆಯನ್ನು ನಿಮ್ಮ ಮುಖಾಂತರ ಅವರು ನಿಭಾಯಿಸ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲ ತಂದೆ ತಾಯಿಗಳ ಪರವಾಗಿ, 10 ವರ್ಷದಲ್ಲಿ ಅನುಕೂಲ ಪಡ್ಕೊಂಡ ಎಲ್ಲ ಕುಟುಂಬದ ಪರವಾಗಿ, ಇಲ್ಲಿ ಬಂದಿರುವ ಎಲ್ಲ ತಂದೆ ತಾಯಿಗಳ ಪರವಾಗಿ ಅಮೀನ್ ಬಾಯಿ ಮತ್ತು ತಂಡವನ್ನು ನಾನು ಬಹಳ ಗೌರವದಿಂದ ಗೌರವಿಸ್ತಾ ಇದ್ದೇನೆ. ತಂದೆ ತಾಯಿಗಳಲ್ಲಿ ಒಂದು ಮನವಿ, ಯಾವಾಗ ನಿಮಗೆ ಈ ಥರದ ಅವಕಾಶ ಬಂತೋ ಈ ಅವಕಾಶವನ್ನು ನೀವು ಬಳಸ್ಕೊಳ್ತೀರಿ. 4,000 ರೂಪಾಯಿ ಅಥವಾ ಇನ್ನು 1,000, 100 ರೂಪಾಯಿ ಅಂತ ಇಟ್ಕೊಳ್ಳಿ, 100 ರೂಪಾಯಿ ಅಂತ ಇಟ್ಕೊಳ್ಳಿ. ಯಾರಾದರೂ ಅದನ್ನು ಕೊಟ್ಟಾಗ ಇದನ್ನು ತಿರುಗಿಸ್ಕೊಡೋದು ಹೇಗೆ? ಅವ್ರು ಯಾವತ್ತೂ ನಿಮಗೆ ನಾಳೆ ಬನ್ನಿ ನಮಗೆ ದುಡ್ಡು ಕೊಡಿ, ನಮ್ಮ ಅಕೌಂಟಿಗೆ ದುಡ್ಡು ಕೊಡಿ ಅಂತ ಖಂಡಿತ ಕೇಳುವವರಲ್ಲ ಅನ್ನೋದು ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ನನ್ನ ಆಫೀಸಿಗೆ ಬಂದಾಗ ಒಂದಿಷ್ಟು ಹಣ್ಣು ತಗೊಂಡು ಬಂದರು, ನನಗೆ ತುಂಬ ಹಣ್ಣು ತಗೊಂಡು ಬಂದರು. ಇದನ್ನು ಒಂದು ದಿವಸ ತಿನ್ಲಿಕ್ಕೆ ನನಗೆ ಆಗೋದೇನಿಲ್ಲ. ಹಾಗಾಗಿ ಇವರಿಗೆ ಗೌರವ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನನಗೆ ಕೊಟ್ಟ ಎಲ್ಲ ಹಣ್ಣುಗಳನ್ನು ನನ್ನ ಕಚೇರಿಯಲ್ಲಿ 6 ಜನ ನನಗೆ ಸಹಾಯಕರಾಗಿ ಕೆಲಸ ಮಾಡ್ತಾರೆ. ನೀವು ಈ ಹಣ್ಣನ್ನು ತಗೊಳ್ಳೋದಲ್ಲ, ಮನೆಗೆ ತಗೊಂಡು ಹೋಗಬೇಕು. ಮತ್ತು ಇದನ್ನು ನಮ್ಮ ಸ್ನೇಹಿತರು ಕೊಟ್ಟಿದ್ದಾರಂತೆ, ಮನೆಯವರೆಲ್ಲ ಒಂದೊಂದು ಪೀಸ್ ಆದರೂ ಸಹ ತೊಂದರೆ ಇಲ್ಲ. ಅದರಲ್ಲಿ ಆ್ಯಪಲ್ ಇತ್ತು, ಗೋವಾ ಇತ್ತು, ಗ್ರೇಪ್ಸ್ ಇತ್ತು, ಚಿಕ್ಕು ಇತ್ತು. ಒಂದೊಂದು ಸಣ್ಣ ಸಣ್ಣ ಪೀಸ್ ಆದರೂ ಸಹ ತೊಂದರೆ ಇಲ್ಲ, ನೀವೆಲ್ಲ ಮನೆಯಲ್ಲಿ ಊಟ ಮಾಡ್ತಾ ಇದನ್ನು ಹಂಚ್ಕೊಂಡು ತಿನ್ನಿ ಅಂತ ನಮ್ಮ ಸ್ನೇಹಿತರಿಗೆ, ನನ್ನ ಜೊತೆ ಕೆಲಸ ಮಾಡುವ ಸಹೋದ್ಯೋಗಿ ಮಿತ್ರರಿಗೆ ನಾನು ಹೇಳಿ ಕಳಿಸಿದ್ದೆ. ಇದರ ಉದ್ದೇಶ ಇಷ್ಟೇ, ನನಗೆ ಅವರು ಆ ಹಣ್ಣು ತಂದಾಗ ಆ ಹಣ್ಣು ಕೂಡ ಅಂಗಡಿಯವನು ಪುಕ್ಸಟ್ಟೆ ಕೊಟ್ಟದ್ದಲ್ಲ, ಅದು ಇವರೇ ಸ್ವತಃ ದುಡ್ಡಿಂದ ತೊಗೊಂಡು ಬಂದದ್ದು. ಆ ಶ್ರಮವನ್ನು, ಆ ಬೆವರನ್ನು ನಾವೆಲ್ಲ ಹಂಚ್ಕೊಳ್ಳೋಣ ಅನ್ನೋ ಒಂದು ನಂಬಿಕೆ ನನಗಿತ್ತು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಎಷ್ಟು ಜನ ಇವತ್ತು ಶಿಕ್ಷಣದಿಂದ ವಂಚಿತರಾಗಿದ್ದಾರೋ ಅಷ್ಟೂ ಜನರಲ್ಲಿ ಒಂದು ಮನವಿ, ಎಲ್ಲೆಲ್ಲಿ ನಿಮಗೆ ಈ ಥರದ ಸಹಾಯ ಸಿಗ್ತದೋ ನೀವು ಖಂಡಿತ ನಿಮ್ಮ ಮನಸ್ಸನ್ನು ಮತ್ತು ನಿಮ್ಮ ಚಟುವಟಿಕೆಗಳನ್ನು ಪರಿವರ್ತನೆ ಮಾಡಬೇಕು. ಇವರು ಅವರ ಸಹಾಯದ ಮುಖಾಂತರ, ಅವರ ಕರ್ತವ್ಯ, ಕರ್ಮ, ಅದು ಕರ್ಮ ಅಂದರೆ ಬೇರೆ ಅಪಾರ್ಥ ತಿಳ್ಕೊಬೇಡಿ. ಅವರ ಕೆಲಸದ ಮುಖಾಂತರ ನಿಮಗೆ ಏನು ಸಲಹೆ ಕೊಡ್ತಾ ಇದ್ದಾರೆ ಅಂತಂದರೆ, ಈ ದೇಶ ಇವತ್ತು ಯಾವ್ಯಾವುದೋ ವಿಚಿತ್ರ ಘಟನೆಗಳಿಂದ ನರಳಾಡ್ತಾ ಇದೆ. ಈ ದಕ್ಷಿಣ ಕನ್ನಡದ ಜನರಲ್ಲಿ ಟ್ರಸ್ಟ್ ಅನ್ನೋದು ಇಲ್ಲ. ಇದು ಟ್ರಸ್ಟ್, ಇದು ನಿಮಗೆ ನೆನ್ಪಿಟ್ಕೊಳ್ಳಿ. ಈ ಟ್ರಸ್ಟ್ ಬೇರೆ,
ನಮ್ಮ ಟ್ರಸ್ಟ್ ಬೇರೆ. ನಮ್ಮಲ್ಲಿ ನಂಬಿಕೆ ಇಲ್ಲದಿರುವ ಒಂದು ಬಹಳ ದೊಡ್ಡ ಹೊಲಸು ವ್ಯವಸ್ಥೆಯನ್ನು ನಾವು ಸೃಷ್ಟಿ ಮಾಡಿಕೊಂಡಿದ್ದೀವಿ. ಯಾವ್ಯಾವುದೋ ಕಾರಣಗಳಿಗಾಗಿ ನೀವು ಯಾರನ್ನೂ ಕೂಡ ಪಕ್ಕದವ್ರನ್ನ ನಂಬುವಂಥ ಒಂದು ವ್ಯವಸ್ಥೆಯಲ್ಲಿ ತಾವಿಲ್ಲ. ನೀವು ಯಾರನ್ನೂ ಕೂಡ ಪಕ್ಕದವರನ್ನು ಗೌರವಿಸುವುದಿಲ್ಲ. ನಿಮಗೆ ಗೌರವ ಕೊಡುವ ಶಿಕ್ಷಣ ಇಲ್ಲವೇ ಇಲ್ಲ ಇವತ್ತು. ಇನ್ನೊಬ್ಬ ವ್ಯಕ್ತಿ ನನ್ನ ಥರ ಅನ್ನುವ ಶಿಕ್ಷಣ ನಿಮಗಿಲ್ಲ. ಮತ್ತು ಹಂಚಿಕೊಳ್ಳುವುದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸ್ಕೊಡೋದೇ ಇಲ್ಲ. ಇದೆಲ್ಲ ಈ ದೇಶದ ಮೌಲ್ಯಗಳಾಗಬೇಕಿತ್ತೆ ಹೊರತು ಈ ದೇಶದ ಮಸೀದಿಗಳು, ಈ ದೇಶದ ಮಂದಿರಗಳು, ಈ ದೇಶದ ಚರ್ಚ್ಗಳು ಮೌಲ್ಯ ಅಲ್ಲ. ಮೌಲ್ಯಗಳು ನಿಜಕ್ಕೂ ಮನುಷ್ಯರ ಜೊತೆಗೆ ಬದುಕುವ ಪ್ರಮುಖ ಅಂಶ ಆಗಬೇಕಾಗಿತ್ತು. ದುರದೃಷ್ಟವಶಾತ್ ನಾವೆಲ್ಲ ಬದಲಾವಣೆ ಆದ್ವಿ. ಯಾರ್ಯಾರೋ ಯಾವ್ಯಾವುದೋ ಕಾರಣಕ್ಕಾಗಿ ಅತ್ಯಂತ ಒಳ್ಳೆಯ ಬದುಕನ್ನು ಮಾರ್ಕೊಂಡು ಬಿಟ್ಟಿರೋ ಕಾರಣಕ್ಕಾಗಿ ನಾವು ಯಾರನ್ನೂ ಕೂಡ ನಂಬೋದಿಲ್ಲ, ಯಾರಿಗೂ ಗೌರವ ಕೊಡೋದಿಲ್ಲ, ಮಕ್ಕಳಿಗೂ ಕೂಡ ಅದನ್ನೇ ಮಾಡೋದಿಲ್ಲ. ನಮ್ಮ ಜಾತಿ ಮಕ್ಕಳ ಜೊತೆಗೆ ಆಟ ಆಡು, ನನ್ನ ಧರ್ಮದ ಮಕ್ಕಳ ಜೊತೆಗೆ ಆಟ ಆಡು, ನನ್ನ ಸಮಾನ ನನ್ನ ಆರ್ಥಿಕ ಸ್ಥಿತಿ ಇರೋರ ಜೊತೆಗೆ ಆಟ ಆಡು, ಬಡವ್ರ ಜೊತೆಗೆ ಕೂಲಿ ಕಾರ್ಮಿಕ ಮಕ್ಕಳ ಜೊತೆಗೆ ಆಟ ಆಡಬೇಡಿ ಅಂತ ಹೇಳುವ ರೋಗವನ್ನು ನೀವು ಮಕ್ಕಳ ಒಳಗಡೆ ತುಂಬಿಸ್ತೀರಲ್ಲ. ಅದು ಈ ಮಕ್ಕಳು ಬೆಳೆದು 10 ವರ್ಷ ಆದಮೇಲೆ ನೀವೇ ನೆನಪಿಸ್ಕೊಳ್ಳಿ, ಹಿರಿಯರು ತುಂಬ ಜನ ಇದ್ದೀರಿ, ಈ ಮಕ್ಕಳು ಬೆಳೆದು ದೊಡ್ಡವರಾದಾಗ ಈ ಸಮಾಜದ ಪರಿಸ್ಥಿತಿ ಹೇಗಿರ್ಬೋದು ಅಂತ ಆಲೋಚನೆ ಮಾಡಿ. ಈ ಸಮಾಜವನ್ನು ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಡಾಕ್ಟರ್ಗಳ ಥರ, ಆಪರೇಷನ್ ಮಾಡಲಿಕ್ಕೆ, ಸರ್ಜರಿ ಮಾಡಲಿಕ್ಕೆ ಡಾಕ್ಟರ್ಗಳ ಥರ ನಮ್ಮ ಅಮೀನ್ ಬಾಯಿ ಮತ್ತು ತಂಡದವರು ದೇವರ ಸಲಹೆ ಮುಖಾಂತರ ಬಂದಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕೆ, ನಿಮ್ಮ ನಡವಳಿಕೆಗಳನ್ನು ಪರಿವರ್ತನೆ ಮಾಡಲಿಕ್ಕೆ, ಒಂದು ಹೊಸ ಸಮಾಜವನ್ನು ಕಟ್ಟಲಿಕ್ಕೆ ನಿಮಗೆ ಅವರು ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಅವರು ಹಣಕಾಸಿನ ಸೌಲಭ್ಯ ಮಾಡಿದ್ರು ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ಯಾವುದೋ ಒಂದು ಅಕ್ಕನಿಗೆ ಹೊಲಿಗೆ ಯಂತ್ರ ಕೊಟ್ಟರು ಅಂತ ತಿಳ್ಕೊಳ್ಬೇಡಿ. ಯಾವುದೋ ಒಂದು ಅಜ್ಜಿಗೆ ಒಂದು ಸಣ್ಣ ಮನೆ ಕೊಟ್ಟು ರೂಫ್ ಕೊಟ್ಟರು ಅಂತ ತಿಳ್ಕೊಳ್ಬೇಡಿ. ಅವರು ನಿಮಗೊಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಇನ್ನು ಮೇಲೆ ಜಾತಿಯನ್ನು, ಧರ್ಮವನ್ನು, ವರ್ಗವನ್ನು ಯಾವ್ಯಾವ ಕುಹಕ ವ್ಯಕ್ತಿಗಳು ಬಳಸ್ಕೊಳ್ತಾರೋ ಅದಕ್ಕೆ ನೀವು ಬಲಿಯಾಗಬೇಡಿ ಅಂತ ಹೇಳ್ಕೊಳ್ತಾ ನಿಮಗೊಂದು ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು, ಧರ್ಮದ ಕುರುಹುಗಳಿರುವ, ಧರ್ಮದ ಸೆಂಟ್ರಲ್ ಆರ್ಗ್ಯುಮೆಂಟ್ ಇರುವ ಮೌಲ್ಯಗಳನ್ನು ನಿಮ್ಮ ಜೊತೆಗೆ ಹೇಳ್ತಾ ಇದ್ದಾರೆ. ಯಾಕೋ ನನಗೆ ನಿಮ್ಮ ಜೊತೆಗೆ ಇಲ್ಲಿಯ ನಡೆದಂಥ ಪ್ರತಿ ಘಟನೆಗಳನ್ನು ಹೇಳಿ ನಿಮ್ಮ ಮನಸ್ಸನ್ನು ಟಚ್ ಮಾಡಬೇಕು ಅಂತ ನನಗೆ ಅನ್ನಿಸ್ತದೆ. ಆದರೆ ವೇದಿಕೆಯಲ್ಲಿ ನಿಂತು ಈ ಊರಿನಲ್ಲಿ ಮಾತನಾಡುವ ಎಲ್ಲ ಮಾತುಗಳು ಒಬ್ಬರಿಗೊಬ್ಬರಿಗೂ ವಿರೋಧ ಆಗೋಗ್ಬಿಡ್ತದೆ. ನೀವು ಒಬ್ಬರ ಬಗ್ಗೆ ಮಾತಾಡಿ ಅವರು ಅದನ್ನು ಹೃದಯಕ್ಕೆ ತಗೊಳ್ಳೋದಿಲ್ಲ, ಅದನ್ನು ಮನಸ್ಸಿನಲ್ಲಿಟ್ಟು ಹೌದಾ ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳೋದಿಲ್ಲ. ಅದರ ಬದಲು ಆ ಎನ್ನ ವಿರುದ್ಧ ಪಾತೇರಿಯೇ, ಎನ್ನ ಧರ್ಮದ ವಿರುದ್ಧ ಪಾತೇರಿಯೇ, ಆ ಧರ್ಮ ವಿರೋಧಿ ಅಂತ ಪಟ್ಟ ಕಟ್ತೀರಲ್ಲ, ಅದಕ್ಕೋಸ್ಕರ ಅವುಗಳನ್ನು ಹೇಳೋದೆಲ್ಲ ಭಾಳ ಕಷ್ಟ ಆಗುತ್ತೆ. ನಾನು ಇಷ್ಟೇ ನಿಮ್ಮ ಹತ್ರ ಹೇಳ್ತಾ ಇರೋದು, ಇದೇ ಥರ ನನಗೆ ನಾನು ಓದುವಾಗ ಯಾರಾದರೂ ಸ್ಕಾಲರ್ಶಿಪ್ ಕೊಟ್ಬಿಟ್ಟಿದ್ದಿದ್ರೆ ನಾನು ಎಷ್ಟು ಸಂತೋಷ ಪಡ್ತಿದ್ದೆ. ನಾನು ಓದುವಾಗ ಈ ಥರ ಸ್ಕಾಲರ್ಶಿಪ್ ಕೊಟ್ಟಿದ್ರೆ ನಾನು ಕೂಡ ಒಂದು ಒಳ್ಳೆ ಅಂಗಿ, ಒಂದು ಒಳ್ಳೆ ಪ್ಯಾಂಟನ್ನು ಬಳಸ್ಕೊಳ್ಬೋದಿತ್ತು, ಹೊಲಿಸ್ಕೊಳ್ಬೋದಿತ್ತು ಆ ಸಂದರ್ಭದಲ್ಲಿ. ಅಮೀನ್ ಬಾಯ್ ನೀವಿರಲಿಲ್ಲ ಆವಾಗ. ನೋಡಿ, ದೇವ್ರು ನಿಮಗೆ ಈ ಟೈಮ್ನಲ್ಲಿ ಕಾಲ ಕೊಟ್ಟಿದ್ದಾರೆ. ನನಗೆ ಗೊತ್ತಿದ್ದರೆ ಬಹುಶಃ ನನಗೂ ನೀವು ಅದನ್ನು ಬೆಂಬಲ ಕೊಡ್ತಾ ಇದ್ರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಷ್ಟದಲ್ಲಿದ್ದವ್ರಿಗೆ ಮಾತ್ರ ಕಷ್ಟದಲ್ಲಿರುವ ಜನರದು ಕಷ್ಟ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತು. ಅಮೀನ್ ಬಾಯಿ ಮತ್ತು ತಂಡದವರಿಗೆ ದೇವರು ಸುಖ ಸಂಪತ್ತು, ಬಹಳ ದೊಡ್ಡ ಅಗರ್ಭ ಶ್ರೀಮಂತರ ಥರ ವ್ಯವಸ್ಥೆ ಕೊಡಲಿಲ್ಲ. ಅವ್ರು ಇಡೀ ವ್ಯವಸ್ಥೆಯನ್ನು ನಾನು ತಿಳ್ಕೊಂಡೆ. ಅವ್ರು ಯಾರ್ಯಾರು ಏನೇನು. ನನ್ನೊಬ್ಬ ಹೆಂಗೆ ಸಹೋದರ ಒಬ್ಬ ಇದ್ದಾನೆ, ಅಲ್ಲಿಂದ ನೋಡಿ, ಅವನು ಸ್ಕೂಲ್ ಟೀಚರ್. ಇಡೀ ಅವನ ಎಲ್ಲ ಚರಿತ್ರೆ ತಿಳ್ಕೊಂಡೆ, ಅವನ ಮುಖಾಂತರ ನಮ್ಮೆಲ್ಲ ಸದಸ್ಯರ ಚರಿತ್ರೆಯನ್ನು ತಿಳ್ಕೊಂಡೆ. ಯಾರು ಅಗರ್ಭ ಶ್ರೀಮಂತರೇನಲ್ಲ. ಮತ್ತು ಅಗರ್ಭ ಶ್ರೀಮಂತರಿಗೆ ಈ ಊರಿನಲ್ಲಿ ಕಣ್ಣು ಕಾಣೋದಿಲ್ಲ, ಅವರಿಗೆ ಕಣ್ಣು ಕಾಣೋದಿಲ್ಲ ಮತ್ತು ಕಿವಿ ಕೂಡ ಕೇಳೋದಿಲ್ಲ. ಇದು ಈ ರೋಗ ಅಂತ ಇದಕ್ಕೆ ನಾನು ಹೇಳಿದ್ದು ರೋಗ. ಇದು ಯಾವ ಡಾಕ್ಟ್ರುಗಳು ಚಿಕಿತ್ಸೆಯಲ್ಲಿ ಸರಿ ಮಾಡಲಿಕ್ಕೆ ಆಗೋದೇ ಇಲ್ಲ. ಇವರು ನೈಜ ಧರ್ಮವನ್ನು, ನೈಜ ದೇವರನ್ನು ಪ್ರೀತಿಸುವವರು. ಮತ್ತು ಯಾರು ನಿಜವಾಗೂ ದೇವರನ್ನು ಪ್ರೀತಿಸ್ತಾರೋ ಮತ್ತು ಯಾರಿಗೆ ನಿಜವಾಗೂ ದೇವರು ಅನ್ನೋದು ಅವರ ಕರ್ತವ್ಯ, ಕರ್ಮ, ಡ್ಯೂಟಿ ಅನ್ನೋದು ಗೊತ್ತಾಗುತ್ತೋ ಅವರಿಗೆ ಮಾತ್ರ ಈ ಕೆಲಸ ಮಾಡೋಕ್ಕಾಗೋದು. ದೇವರನ್ನು ಒಂದು ವಸ್ತುವಾಗಿ ಬಳಸ್ಕೊಂಡ್ರೆ, ದೇವರನ್ನು ಒಂದು ಇನ್ಸ್ಟ್ರೂಮೆಂಟ್ ಆಗಿ ಬಳಸ್ಕೊಳ್ಳಿ ಯಾರ್ಯಾರಿದ್ದಾರೋ ಅವಾಗ ಈ ರೀತಿ ಕೆಲಸ ಮಾಡಬೇಕು ಅಂತ ಗೊತ್ತಾಗಲ್ಲ. ಹರೀಶ್ ಅವರು ಮಾತನಾಡ್ತಾ
ಒಂದು ಮಾನದಂಡ ಹಾಕ್ಕೊಂಡಿದ್ದಾರೆ ಬಡವರನ್ನು ಐಡೆಂಟಿಫೈ ಮಾಡೋಕ್ಕೆ ಅಂತಂದರು. ಇದೇ ಇವ್ರಿಗೇನು ಮಾನದಂಡ ಅಂತಂದರೆ, ಇವರಿಗೆ ದೇವರು ಏನೋ ಕಣ್ಣು ಮುಚ್ಕೊಂಡ್ರೆ ಇಂತಿಂಥವ್ರಿಗೆ ಕೊಡಿ ಅಂತ ಒಂದು ತೀರ್ಮಾನ ಮಾಡಿರ್ತಾರೆ. ಹೆಚ್ಚಿನ ವಿಷಯಗಳು ದೇವರಿಗಾಗಲೇ ನಿರ್ಧಾರ ಮಾಡಿದ್ದಾರೆ, ನನ್ನ ಹಣೆ ಬರ ಅಂತ ಹೇಳಿದ್ದಾರೆ. ನೀವು ನಂಬ್ತಿರೋ ಗೊತ್ತಿಲ್ಲ, ನಾನಂತೂ ಅದ್ರಲ್ಲಿ ನಂಬ್ತೀನಿ. ಇದು ಹಾಗೆ ಆಗಿರೋದು ಮತ್ತು ಹಾಗೆ ಆಗಿರೋದು. ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಇವರ ಕೈಯಿಂದ ಮತ್ತು ಈ ಸಂಸ್ಥೆಯಿಂದ, ಈ ಟ್ರಸ್ಟಿಂದ ಇವತ್ತು ಸೌಲಭ್ಯ ಪಡ್ಕೊಳ್ತಾ ಇದ್ದಾರೋ, ನೀವು ಮಾಡಬೇಕಾದ 3 ಕೆಲಸವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಒಂದನೇದು, ಯಾವುದೇ ಸಂದರ್ಭದಲ್ಲಿ ಯಾರೇ ಬಂದು ಇನ್ನೊಬ್ಬರ ವಿರುದ್ಧ ನಿಮ್ಮ ಜೊತೆ ಮಾತಾಡಬೇಕು, ಅವರ ಮನೆ ಹಾಳು ಮಾಡಬೇಕು, ಅವರ ಧರ್ಮದ ವಿರುದ್ಧ ಮಾತಾಡಿ, ಅವರ ಜಾತಿ ವಿರುದ್ಧ ಮಾತಾಡಿ ಅಂತ ಯಾರೇ ಹೇಳಿದರೂ ಅವರು ನಿಮ್ಮ ಬದುಕನ್ನು ಹಾಳು ಮಾಡ್ತಾರೆ, ನಿಮ್ಮ ತಂದೆ ತಾಯಿಗಳ ನಂಬಿಕೆಯನ್ನು ಹಾಳು ಮಾಡ್ತಾರೆ ಅನ್ನೋದನ್ನು ನೀವು ಅವರನ್ನು ಅರ್ಥ ಮಾಡಿಕೊಂಡು ನೀವು ಅವರ ಸಲಹೆಯನ್ನು ತಿರಸ್ಕಾರ ಮಾಡಬೇಕು. ಜನ ಎಲ್ಲಿ ನಮ್ಮ ವೀಕ್ನೆಸ್ ಇದೆಯೋ ಅಲ್ಲಿ ನಮ್ಮನ್ನು ಬಳಸ್ಕೊಳ್ಳೋಕೆ ನೋಡ್ತಿರ್ತಾರೆ. ನಾವೆಲ್ಲ ಅವರಿಗೆ ಬಲಿಪಶುಗಳಾಗ್ತೇವೆ. ಒಂದು. ಎರಡನೇದು, ಎಷ್ಟೇ ಕಷ್ಟ ಬರಲಿ, ಮೈ ನೋವಾಗಲಿ, ಮನಸ್ಸಿಗೆ ನೋವಾಗಲಿ, ಮದ್ಯಪಾನ, ಡ್ರಗ್ಸ್ ಔಷಧಿ ಆಗಬಾರ್ದು ನಿಮಗೆ. ಎಂಕು ಭಯಂಕರ ಮೇಯ್ಬೇನೆ ಆತಂಡೀನಿ, ಭಯಂಕರ ಮಂಡೆ ಬೆಚ್ಚ ಆತಂಡೀನಿ, ಒಂಜಿ ಅಜ್ಪ ಪಾಡುಡು, ಒಂಜಿ ಸೊನ್ಪ ಪಾಲುಡು ಅಂತ ಹೇಳುವ ಡಾಕ್ಟರ್ಸ್ ಯಾರಾದ್ರಿದ್ರೆ, ಆ ಥರದ ಔಷಧಿ ಯಾರಾದ್ರಿದ್ರೆ, ನೀವು ನಿಮ್ಮ ಇಡೀ ಕುಟುಂಬದಲ್ಲಿ ಯಾರೇ ಆಗಿರಲಿ, ಗಂಡ ಕುಡಿತಾನೆ ಅಂತಂದರೆ ವಿರೋಧ ಮಾಡಿ. ದೇವ್ರಿಗಿಂತ ದೊಡ್ಡದೇನಲ್ಲ ಗಂಡ. ಮದ್ಯಪಾನ ಮಾಡಿ ಮನೆಗೆ ಬರ್ತಾನಂತಂದರೆ ಊಟ ಕೊಡಬೇಡಿ ಹೆಣ್ಮಕ್ಳು. ಅದೇನಾಗುತ್ತೆ ನೋಡೋಣ. ಮತ್ತು ಅದು ದೊಡ್ಡ ವಿಷಯ ಏನಲ್ಲ. ಶೋಷಣೆಯ ರೀತಿಯಲ್ಲಿ ಯಾರಾದರೂ ಗಂಡರು ಹೆಂಡ ಕುಡ್ಕೊಂಡು ಮನೆಗೆ ಬಂದು ದರ್ತು ಮಾಡ್ತಾರೆ ಅಂತಂದರೆ ನೀವು ಅದನ್ನು ರೆಸಿಸ್ಟ್ ಮಾಡಲೇಬೇಕು. ಅದಕ್ಕೆಲ್ಲ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿರೋದು. ಹಾಗೆಯೇ ಡ್ರಗ್ಸ್, ನಿಮ್ಮ ಮಕ್ಕಳು ಏನು ಮಾಡ್ತಾರೆ, ಹೇಗಿದ್ದಾರೆ ಅನ್ನೋದನ್ನು ನೀವು ಕ್ಲೋಸ್ ಆಗಿ ವಾಚ್ ಮಾಡ್ತಾನೆ ಇರಬೇಕು. ನೀವು ಇಲ್ಲಿ ಕೂತಿದ್ದೀರಿ, ಇಬ್ಬರು ಬಾಯ್ಸ್ಗಳು ಅಲ್ಲಿ ಹಿಂದ್ಗಡೆ ಆರಾಮದಲ್ಲಿ ಮೊಬೈಲ್ ನೋಡ್ತಾ ಕೂತಿರ್ತಾರೆ. ಬಂದು ಒಂದು ಹೊರಗಡೆ ಮಣ್ಣಲ್ಲಿ ಆಟ ಆಡಲಿ, ಆ ಕಲ್ಲಲ್ಲಿ ಆಟ ಆಡಲಿ, ಕೈಗೆ ಮಣ್ಣು ಮುಟ್ಲಿ ಅವರು. ಈ ಭೂಮಿ ತಾಯಿ ಇದ್ದಾಳಲ್ಲ, ಅವಳು ಈ ದೇವತೆ ಇದ್ದಾಳಲ್ಲ, ಅವಳನ್ನೆಲ್ಲ ಅವ್ರು ಮುಂಚೆ ಮಣ್ಣಲ್ಲಿ ಆಟ ಆಡಲಿ, ಕಲಿಸಿ ಅದ್ರ ಗುಂಬೆ ಮಾಡೋದು, ಗೊಂಬೆ ಮಾಡೋದು, ಗಣಪತಿ ಮಾಡೋದು, ಪ್ರೊಫೆಟ್ ಮೊಹಮ್ಮದ್ ಪೈಗಂಬರ್ ಮಾಡೋದು, ಅಥವಾ ಇನ್ನೇನೋ ಮಾಡೋದು, ಅಥವಾ ಜೀಸಸ್ ಮಾಡೋದು, ಏನಾದ್ರು ಮಾಡಲಿ, ಕೆಸರಾಗಲಿ ಕೈನಲ್ಲಿ. ಮೊಬೈಲ್ ಅಲ್ಲ. ನಿಮ್ಮ ಮಕ್ಕಳಿಗೆ ಯಾವುದೇ ಸಂದರ್ಭದಲ್ಲಿ ಮದ್ಯಪಾನದ ಮತ್ತು ಸ್ಮೋಕಿಂಗ್ ಆಗಿರ್ಬೋದು ಅಥವಾ ಈ ಡ್ರಗ್ಸ್ ಆಗಿರ್ಬೋದು, ಇದರಿಂದ ನೀವು ದೂರ ಇಡಿ. ಮೂರನೇದು, ನಮ್ಮ ಹಳ್ಳಿನಲ್ಲೆಲ್ಲ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳ್ತಾ ಇದ್ರು. ಅದು ಯಾವ್ದಾದ್ರು ಗಾದೆದು ಅರ್ಥ ಇನ್ನೂ ಕೂಡ ನಂಗೆ ಅರ್ಥ ಆಗಲಿಲ್ಲ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ. ನೀವು ಜೀತನಾದರೂ ಮಾಡಿ ಮಕ್ಕಳ ಶಿಕ್ಷಣವನ್ನು ನೀವು ಕೊಡಲೇಬೇಕು. ಮೂರನೇದು, ಅದೆಷ್ಟೇ ಕಷ್ಟ ಆಗಿರಲಿ, ಶಿಕ್ಷಣ ಮತ್ತು ಓದು ಬರಹ ನಮ್ಮಂಥ ಬಡವರಿಗೆ ಇರುವ ಒಂದೇ ಒಂದು ಆಶಾ ಕಿರಣ. ಸರಸ್ವತಿ ಯಾವ ಧರ್ಮದಲ್ಲಾದರೂ ಇರಲಿ, ಮೊಹಮ್ಮಡನ್ಗಿರ್ಬೋದು, ಕ್ರಿಶ್ಚಿಯನ್ಸ್ಗಿರ್ಬೋದು, ಹಿಂದೂಗಿರ್ಬೋದು, ಜೈನ್ಸ್ಗಿರ್ಬೋದು, ಸರಸ್ವತಿ ಒಬ್ಬಳೇ. ಅವಳು ನಿಮ್ಮ ಕೈಯಲ್ಲಿದ್ದಾಳೆ ಅಂತಂದರೆ ಯಾರೂ ಕೂಡ ನಿಮ್ಮನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನೇನಾದರೂ ಇವತ್ತು ಶಿಕ್ಷಣ ಪಡ್ಕೊಳ್ಳೋದಿದ್ರೆ ಯಾರೂ ಕೂಡ ನಮ್ಮಂಥವ್ರನ್ನ ಈ ವೇದಿಕೆಯಲ್ಲಿ ಪರಿಗಣಿಸ್ತಾನೆ ಇರಲಿಲ್ಲ. ನೆನ್ಪಿಟ್ಕೊಳ್ಳಿ. ಯಾರಾದರೂ ಇಲ್ಲೇನಾದರೂ ನಾನು ಇವತ್ತು ಇದ್ದೀನಿ ಅಂತಂದರೆ, ಏನಾದರೂ ಈ ಊರಿನಲ್ಲಿ ಮಾತಾಡಿ ಜಯಿಸ್ಕೊಂಡು ಬರ್ತೀನಿ ಅಂತಂದರೆ ಅದು ನನಗೆ ಈ ಸರಸ್ವತಿ ಕೊಟ್ಟಿರುವ ಕೊಡುಗೆ ಅಂತಲೇ ನಾನು ತಿಳ್ಕೊಂಡಿದ್ದೇನೆ. ಈ ಮೂರು ಅಂಶಗಳನ್ನು ತಾವು ತಮ್ಮ ಮಕ್ಕಳಲ್ಲಿ, ಮುದ್ದು ಮಕ್ಕಳು ದೇವ್ರ ಥರ ಇರ್ತಾರೆ ಮಕ್ಕಳು. ಅವರು ಹೆತ್ತವರಿಗೆ ಮಕ್ಕಳು ದೊಡ್ಡವರಾದರೂ ಮಕ್ಕಳೇ, ಸಣ್ಣವರಿದ್ದರೂ ಮಕ್ಕಳೇ. ಇವರನ್ನು ಬೆಳೆಸಿ ಈ ದೇಶಕ್ಕೆ ನೀವು ಕೊಡಬೇಕಾದ ಜವಾಬ್ದಾರಿ ನಿಮ್ಮ ಜೊತೆಗಿದೆ. ಈಗಾಗಲೇ ಇರುವ ಮಕ್ಕಳು ದಿವಸ ಬೆಳಗ್ಗೆ ಓದಿ ಅವನಲ್ಲ ಅರೆಸ್ಟ್ ಆದ, ಇವನು ಇಲ್ಲ ಅರೆಸ್ಟ್ ಆದ, ಇಲ್ಲಿ ಕೇಸ್ನಲ್ಲಿ ಸಿಕ್ಕೊಂಡ, ಹೀಗೆ ಮಾಡ್ದ ಅಂತ ಹೇಳಿ ಕೇಳುವಾಗ ಪ್ರತಿ ತಂದೆ ತಾಯಿಗಳಿಗೆ ನೋವಾಗುತ್ತೆ. ಭಾರತ್ ಸೋಷಲ್ ವೆಲ್ಫೇರ್ ಟ್ರಸ್ಟ್, ಕಲ್ಯಾಣ ಟ್ರಸ್ಟ್, ಅದು ಏನು ಹೇಳ್ತಾ ಇದೆ ಅಂತಂದರೆ, ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡೋಣ. ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡುವ ಜವಾಬ್ದಾರಿ ನಿಮಗೆ ಮತ್ತು ನಮಗೆಲ್ಲ ಇದೆ. ನಿಮ್ಮನ್ನೆಲ್ಲ ಕರೆದಿರೋದು ಇವಾಗ ಒಂದು ಪ್ರಾಮಿಸ್ ಮಾಡ್ಕೊಳ್ಳೋಕ್ಕೆ, ಈ ಟ್ರಸ್ಟ್ನ ಜೊತೆಗೆ ಕೈ ಜೋಡಿಸ್ಲಿಕ್ಕೆ. ಆ ಜೋಡಿಸುವ ಸಂದರ್ಭದಲ್ಲಿ ಸಮಾಜದ ಯಾವ ದುಶ್ಚಟಗಳು ನಿಮ್ಮ ಕಡೆಯಿಂದ ಆಗಬಾರ್ದು, ನಿಮ್ಮ ಮಕ್ಕಳ ಕಡೆಯಿಂದ ಆಗಬಾರ್ದು. ಕುಟುಂಬದಲ್ಲಿ ಯಾರೇ ಮಾಡಿದರೂ ಕೂಡ ಅನ್ನ ಕೊಡಬೇಡಿ ಅವರಿಗೆ. ಅದೇನಾಗುತ್ತೆ, ಯಾವ ದೇವರು ಕರ್ಮ ಕೊಡ್ತಾನೋ ಕೊಡಲಿ, ಯಾವ ದೇವರು ಶಾಪ ಕೊಡ್ತಾನೋ ಕೊಡಲಿ. ಒಂದು ದಿವಸ ಊಟ ಕೊಡದೇ ಇರೋ ಗಂಡನಿಗೆ ಏನಾಗುತ್ತೆ ನೋಡಿ. ಶಿಕ್ಷಣವೂ ಹಾಗೆ ಆಗಬೇಕು. ಮಕ್ಕಳು ಓದಿಲ್ಲ ಅಂತಂದರೆ
ಒಡೆದು ಬಡಿದು ಕಲಿಸುವ ಜವಾಬ್ದಾರಿ ತಂದೆ ತಾಯಿಗಳಿಗಿದೆ. ಊಟ ಮಾಡುವಾಗ ಹೇಗೆ ಪ್ರೀತಿ ಮಾಡ್ತೀರೋ ಮತ್ತು ಹುಷಾರಿಲ್ಲದೆ ಹೇಗೆ ಪ್ರೀತಿ ಮಾಡ್ತೀರೋ ಶಿಕ್ಷಣದಲ್ಲೂ ಹಾಗೇ ಮಾಡಿ ಭಿಕ್ಷೆ ಬೇಡಿ ಆದರೂ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಯಾಕಂದರೆ ಶಿಕ್ಷಣ ಅಷ್ಟು ಗಟ್ಟಿ ಇದೆ. ಆ ಕೆಲಸ ಮಾಡಲಿಕ್ಕೋಸ್ಕರವೇ ಅವರು ನಿಮಗೆ ಬಟ್ಟೆ ಕೊಡ್ತಾ ಇಲ್ಲ, ಶಿಕ್ಷಣಕ್ಕೆ ಬೆಂಬಲ ಕೊಡಲಿಕ್ಕೆ, ಪುಸ್ತಕ ತಗೊಳ್ಳಿಕ್ಕೆ, ಓದ್ಕೊಳ್ಳಿಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ವೈಯಕ್ತಿಕವಾಗಿ ಈ ಟ್ರಸ್ಟಿಗೆ ಏನು ಮಾಡ್ಬೋದೋ ಗೊತ್ತಿಲ್ಲ. ನೀವೇನೇ ಸಂದರ್ಭದಲ್ಲೂ ಈ ಟ್ರಸ್ಟಿಗೆ ನಮ್ಮ ಕಡೆಯಿಂದ ಒಂದು ಸಹಾಯ ಆಗಬೇಕು, ನಿಮ್ಮ ಥರ ನಾನು ಒಬ್ಬ ವಾಲಂಟಿಯರ್ ಆಗಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅಮೀನ್ ಬಾಯ್, ನಾನು ಯಾವತ್ತೂ ಇದ್ರ ಜೊತೆಗಿದ್ದೇನೆ, ಯಾವತ್ತೂ ನಿಮ್ಮ ಜೊತೆಗೆ ನಾನು ಬರ್ತಾನೆ. ಈ ಕೆಲಸ ಮಾಡಲಿಕ್ಕೆ ನನಗೂ ಸಹಾಯ ಆಗುತ್ತೆ. ಯಾಕೆಂತಂದರೆ ನಿಮ್ಮಂಥವರು ನನ್ನ ಬದುಕಿನಲ್ಲೂ ಕೂಡ ಸಹಾಯ ಮಾಡಿದ್ದರಿಂದ ಇವತ್ತಿಗೂ ಕೂಡ ನಾನು ನನಗೆ ಸಹಾಯ ಮಾಡಿದ ಜನರನ್ನು ನಂಬಿಕೊಳ್ತಾ ಇದ್ದೇನೆ, ನೆನಪಿಸ್ಕೊಳ್ತಾ ಇದ್ದೇನೆ. ದೇವ್ರ ಜೊತೆಗೆ ಅವರನ್ನು ನಾನು ಯಾವತ್ತೂ ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದಾನೆ. ಯಾಕಂದರೆ ಅವರು ಕೂಡ ನನಗೆ ಹೆಲ್ಪ್ ಮಾಡಿದ್ದಿಂದಲೇ ಅಕ್ಷರ ಕಲ್ತದ್ದು ನಾನು. ಐ ರಿಮೆಂಬರ್ ಆಲ್ ಮೈ ಓಲ್ಡ್ ಸ್ಟೋರೀಸ್ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಅಮೀನ್ ಬಾಯ್. ನೀವು ಈ ಕೆಲಸ ಮುಂದುವರಿಸಿ. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ದೇವರು ನನಗೆ ಅವಕಾಶ ಕೊಟ್ಟರೆ ನಿಮ್ಮ ಜೊತೆ ನಾನು ಕೂಡ ಕೈ ಸೇರಿಸ್ಕೊಳ್ತಾನೆ, ಯಾವತ್ತೂ ನಿಮ್ಮ ಜೊತೆಗಿರ್ತಾನೆ. ಬದುಕಿದ್ರೆ ನಿಮ್ಮ ಜೊತೆಗೆ ಯಾವತ್ತೂ ನಾನು ಸೇರಿಕೊಳ್ತೇನೆ ಅಂತ ಹೇಳ್ತಾ, ನಮ್ಮೂರಿನ ಜನರು ಈ ಒಂದು ಹೊಸ ಥರದ ಕ್ರಾಂತಿಗೆ ತಯಾರಾಗಿ, ಒಂದು ಹೊಸ ಥರದ ಸಾಮಾಜಿಕ ಕ್ರಾಂತಿಗೆ ತಯಾರಾಗಿ. ಗಿವ್ ಮಿ 1 more minute ಯಂಗ್ ಮ್ಯಾನ್. ಅದೇನು ಅಂತಂದರೆ, ನಾವು ಯಾರೂ ಕೂಡ ಇನ್ಮೇಲೆ ನಿಮ್ಮ ಧರ್ಮ, ನಿಮ್ಮ ಜಾತಿಯನ್ನು ನಿಮ್ಮ ಮನೆಯೊಳಗಡೆ ಇಟ್ಕೊಳ್ಳಿ, ಏನು ಬೇಕಾದ್ರೂ ಮಾಡಿ, ಎಂತ ಬೇಕಾದರೂ ಮಾಡಿ, ಯಾರೂ ಕೇಳೋದಿಲ್ಲ. ತಲೆ ಕೆಳಗಡೆ ಆದ್ರೆ ಅದು ಮಾಡ್ಕೊಂಡು ಏನಾದರೂ ಮಾಡ್ತಾ ಇರಿ. ನೀವು ತಲೆ ಮೇಲೆ ನಿಂತ್ಕೊಳ್ಳಿ, ಯು ಡೂ ಎನಿಥಿಂಗ್. ಮನೆಯಿಂದ ಹೊರಗಡೆ ಬಂದರೆ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಈ ದೇಶದ ಮಕ್ಕಳು. ಯಾರು ಯಾವ ಧರ್ಮವನ್ನು ತಗೊಂಡು ಬಂದವರೇನಲ್ಲ, ಜಾತಿಯನ್ನು ತಗೊಂಡು ಬಂದವರಲ್ಲ. ಅದನ್ನೆಲ್ಲ ನೀವು ನಿಮ್ಮ ಗೋಡೆ ಒಳಗಡೆ ಹಾಕ್ಕೊಂಡಿರಿ. ನೀವು ಹೊರಗಡೆ ಬಂದಾಗ ನಾವೆಲ್ಲ ಒಟ್ಟಿಗೆ ಇರ್ತೇವೆ ಅಂತ ಹೇಳುವ ಒಂದು ಶಪಥವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಬಹಳ ಸಂತೋಷ ಆಗಿದೆ. ಬಂದಿರುವ ಎಲ್ಲ ಹಿರಿಯರಿಗೆ, ಕಿರಿಯ ಮಿತ್ರರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಅಮೀನ್ ಬಾಯಿ ಮತ್ತು ಅವರ ಕುಟುಂಬ, ಅವರೆಲ್ಲ ಕುಟುಂಬದವರಿಗೆ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಪ್ರಾರ್ಥನೆಯಲ್ಲಿ ಅವ್ರನ್ನ ಸೇರಿಸ್ಕೊಳ್ಳಿ. ಅವರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಅವ್ರ ತಂದೆ ತಾಯಿಗಳಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಅವ್ರ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಮತ್ತು ಅವರಿಂದ ಈ ಸಮಾಜಕ್ಕೆ ಮತ್ತಷ್ಟು ದೊಡ್ಡ ಕೊಡುಗೆ ಸಿಗಲಿ ಅಂತ ಅವ್ರಿಗೋಸ್ಕರ ನಿಮ್ಮ ಪ್ರಾರ್ಥನೆಯಲ್ಲಿ ಅವರೆಲ್ಲರನ್ನ ಸೇರಿಸ್ಕೊಳ್ಳಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್.